ತನಿಖೆಯನ್ನ ಎದುರಿಸ್ತಾ ಇರೋ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಇದೀಗ ಪೊಲೀಸರ ಬಳಿ ಕ್ರೂರಿ ಕಾಟೇರ ಅನುಕಂಪದ ಮಾತುಗಳನ್ನಾಡಿದ್ದಾರೆ ಅಂತ. ಪರಿಚಯಸ್ಥ ಪೊಲೀಸರನ್ನ ಕಂಡು ದಾಸ ಫುಲ್ ಬೇಸರ ವ್ಯಕ್ತಪಡಿಸಿದಾರಂತೆ. ಕೈ ಹಿಸುಕೊಂಡು ನನ್ನಿಂದ ತಪ್ಪಾಗೋಯ್ತು ಅಂತಿದಾರಂತೆ. ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ದರ್ಶನ್ಗೆ? ಈಗ ಕಾಡಿದ್ರೆ ಏನು ಪ್ರಯೋಜನ? ಬಹಳ ಕ್ರೂರವಾಗಿ ವಿಕೃತಿಯನ್ನ ಬಳಸಿ ಒಬ್ಬನ ಕೊಲೆಯಾಗಿದೆ. ಬರೀ ಒಂದು ಕೊಲೆಯಲ್ಲ, ಕೊಲೆಯನ್ನ ಹೇಗೆ ಮಾಡಿದ್ರು ಅನ್ನೋದು ಅದೆಲ್ಲವನ್ನ ನೆನಪಿಸ್ಕೊಂಡು ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಪರಿಚಯಸ್ಥ ಪೊಲೀಸರ ಕಂಡು ದಾಸ ಫುಲ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈ ಹಿಸ್ಕೊಂಡು ನನ್ನಿಂದ ತಪ್ಪಾಗಿ ಹೋಯ್ತು ಅಂತಿದಾರಂತೆ. ಮಗದೊಂದು ಕಡೆ ಯಾವ ಪಾಪ ಪ್ರಜ್ಞೆ ಕಾಡಿದ್ರೂ ಕೂಡ ವಿಚಾರಣೆಯನ್ನ ಎದುರಿಸಲೇಬೇಕು. ಮುಂದಕ್ಕೆ ಕಾನೂನು ಏನು ಹೇಳುತ್ತೆ ಅದನ್ನ ಪರಿಪಾಲಿಸಲೇಬೇಕು. ಇದರ ನಡುವೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ತನಿಖೆಯನ್ನು ಎದುರಿಸ್ತಾ ಇದೆ. ಸ್ಥಳ ಮಹಜರಿಗೆ ಅವ್ರುಗಳನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಯಾರೋ ಪರಿಚಯಸ್ಥರು ಪೊಲೀಸರು ಸಿಕ್ಕಂತಹ ಸಂದರ್ಭದಲ್ಲಿ ಕೈ ಹಿಸುಕೊಂಡು ತಪ್ಪಾಗ್ಬಿಡ್ತು ನನ್ನಿಂದ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್.